ಹಾಯ್ ಫ್ರೆಂಡ್ಸ್, ಕರ್ನಾಟಕ ಅರಣ್ಯ ಇಲಾಖೆಯ ಗಸ್ತು ಅರಣ್ಯ ಪಾಲಕ ಗ್ರೂಪ್ ಸಿ ಹುದ್ದೆಗಳ ಭರ್ತಿಗೆ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ, ಕಾಂಪಿಟೇಷನ್ ಕಡಿಮೆ ಇದೆ. ಸೊ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. 570 ಹುದ್ದೆಗಳು ಟೋಟಲ್ ಖಾಲಿ ಇರೋ ಹುದ್ದೆಗಳು. ಹುದ್ದೆ ಹೆಸರು ಬಂದ್ಬಿಟ್ಟು ಗಸ್ತು ಅರಣ್ಯ ಪಾಲಕ, ಅರಣ್ಯ ರಕ್ಷಕ. ಕರ್ತವ್ಯ ಸ್ಥಳ ಬಂದ್ಬಿಟ್ಟು ಕರ್ನಾಟಕದ ವಿವಿಧೆಡೆ, ಒಂದೊಂದು ಜಿಲ್ಲೆಯಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಖಾಲಿ ಇದ್ದಾವೆ ಅಂತಲೂ ಹೇಳ್ತೀನಿ. ಖಾಲಿ ಇರೋ ಟೋಟಲ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 540. ಸಂಬಳ ಕೂಡ ಚೆನ್ನಾಗಿದೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ನೀವೇ ನೋಡ್ಬೋದು ಇಲ್ಲಿ ಬೆಂಗಳೂರಲ್ಲಿ ಟೋಟಲ್ 46 ಹುದ್ದೆಗಳು ಖಾಲಿ ಇದ್ದಾವೆ. ಬೆಳಗಾವಿಲಿ 10 ಹುದ್ದೆಗಳು ಖಾಲಿ ಇದ್ದಾವೆ. ಬಳ್ಳಾರಿಲಿ 28 ಹುದ್ದೆಗಳು ಖಾಲಿ ಇದ್ದಾವೆ. ಚಾಮರಾಜನಗರದಲ್ಲಿ 77 ಹುದ್ದೆಗಳು ಖಾಲಿ ಇದ್ದಾವೆ. ಚಿಕ್ಕಮಗಳೂರಲ್ಲಿ 50 ಹುದ್ದೆಗಳು ಖಾಲಿ ಇದ್ದಾವೆ. ಧಾರವಾಡಲ್ಲಿ 5 ಹುದ್ದೆಗಳು ಖಾಲಿ ಇದ್ದಾವೆ. ಹಾಸನಲ್ಲಿ 17 ಹುದ್ದೆಗಳು ಖಾಲಿ ಇದ್ದಾವೆ. ಕೆನರಾದಲ್ಲಿ ಅಂದರೆ ಸೌತ್ ಕೆನರಾ 51 ಹುದ್ದೆಗಳು ಖಾಲಿ ಇದ್ದಾವೆ. ಕೊಡಗಲ್ಲಿ 33 ಹುದ್ದೆಗಳು ಖಾಲಿ ಇದ್ದಾವೆ. ಕಲಬುರಗಿಲಿ 26 ಹುದ್ದೆಗಳು ಖಾಲಿ ಇದ್ದಾವೆ. ಮಂಗಳೂರಲ್ಲಿ 57 ಹುದ್ದೆಗಳು ಖಾಲಿ ಇದ್ದಾವೆ. ಮೈಸೂರಲ್ಲಿ 45 ಹುದ್ದೆಗಳು ಖಾಲಿ ಇದ್ದಾವೆ. ಶಿವಮೊಗ್ಗ 61 ಮತ್ತು ಹಿಂಬಾಕಿ ಹುದ್ದೆ. ಇನ್ನು ಉಳಿದಿದ್ದ ಪ್ಲಸ್ 34 ಹುದ್ದೆಗಳು ಇರುತ್ತೆ. ಶಿಕ್ಷಣ ಅರ್ಹ ಬಂದ್ಬಿಟ್ಟು ಕರ್ನಾಟಕದ ಪದವಿ ಪೂರ್ವ ಶಿಕ್ಷಣ ಮಂಡಳಿ ನಡೆಸೋ PUC ವಿದ್ಯಾರ್ಥಿ ಅಥವಾ PUC ವಿದ್ಯಾರ್ಥಿಗೆ ತತ್ಸಮಾನದ ವಿದ್ಯಾರ್ಹತೆ ಹೊಂದಿರಬೇಕು. ಅಂದರೆ ನಿಮ್ಮ PUC ಪಾಸ್ ಆಗಿರಬೇಕು. PUC ಅಥವಾ ಡಿಪ್ಲೊಮೊ ಅವೆರಡರಲ್ಲಿ ಯಾವುದಾದ್ರು ಒಂದು ಕಂಪ್ಲೀಟ್ ಆಗಿದ್ರೆ ಸಾಕು. ವೇತನ ಬಂದ್ಬಿಟ್ಟು 23,500ರಿಂದ 47,650. ಸ್ಯಾಲ್ರಿ ಚೆನ್ನಾಗಿದೆ. ಸೊ ಅಪ್ಲೈ ಮಾಡಿ. ವಯೋಮಾನ ಅರ್ಜಿ ಸಲ್ಲಿಸಲು ಅಧಿಸೂಚನೆ ಹೊರಡಿಸಿದ ದಿನಾಂಕ ಕನಿಷ್ಠ 18 ವರ್ಷ, ಮಿನಿಮಮ್ 18 ಇರಬೇಕು. ಸಾಮಾನ್ಯ ವರ್ಷದವ್ರಿಗೆ ಗರಿಷ್ಠ 27 ವರ್ಷ ಒಳಗಿರಬೇಕು. ಪ್ರವರ್ಗ 2A 2B 3A 3B ಅವ್ರಿಗೆ ಗರಿಷ್ಠ 30 ವರ್ಷಗಳಿರಬೇಕು. SC ST ಪ್ರವರ್ಗ 1 ಅವ್ರಿಗೆ 32 ವರ್ಷ. ಇದು ವಯೋಮಿತಿ ಸಡಿಲಿಕೆ ಬಗ್ಗೆ. ಆಯ್ಕೆ ವಿಧಾನ ಬಂದ್ಬಿಟ್ಟು ನಿಗದಿಪಡಿಸಿದ ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1:20, ಅಂದರೆ ನಿಮ್ಮ PUCಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರ ಅದರ ಆಧಾರದ ಮೇಲೆ 1:20 ನಿಮ್ಮ ಇದಕ್ಕೆ ಕರೀತಾರೆ. ಶಾರೀರಿಕ ಮಾನದಂಡಗಳ ಪರೀಕ್ಷೆ, ದೈಹಿಕ ತಾಳ್ವಿಕ ಪರೀಕ್ಷೆ, ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆ ನಡೆಸಲಾಗುವುದು. ಇದರಲ್ಲಿ ತೇರ್ಗಡೆ ಹೊಂದಿದ ಅಭ್ಯರ್ಥಿಗಳನ್ನು ವಸ್ತುನಿಷ್ಠ ಮಾದರಿ ಆಪ್ಟಿಟ್ಯೂಡ್ ಪರೀಕ್ಷೆ ನಡೆಸಿ ಹುದ್ದೆಗಳ ಮೂಲಕ ನೇಮಕ ಮಾಡಲಾಗುವುದು. ಅಂದರೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡು ಯಾವ ಟೆಸ್ಟು ಅಂತಲೂ ಕೂಡ ಹೇಳಿದ್ದೀನಿ ನೋಡಿ. ಟೋಟಲ್ ಇಲ್ಲಿ ಯಾವ್ಯಾವ ಶಾರೀರಿಕ ಮಾನದಂಡಗಳು ಹೊಂದಿರಬೇಕು ಅಂದರೆ ಎತ್ತರ 163 ಸೆಂಟಿಮೀಟರ್, ಇದು ಪುರುಷರಿಗೆ ಮಾತ್ರ 163 ಸೆಂಟಿಮೀಟರ್ ಇರಬೇಕು. ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡ, ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಅವರು 152 ಸೆಂಟಿಮೀಟರ್ ಇದ್ದರೂ ಕೂಡ ನಿಮ್ಮನ್ನ ಇದಕ್ಕೆ ಹಾಕೋಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಿದ್ದೀರಾ. ಎದೆ ಸುತ್ತಳತೆ ಪ್ರವರ್ಗ 1 ಮತ್ತು ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ ಈ ಸೈಡ್ ಇರೋದು. ಈ ಸೈಡು ನಾರ್ಮಲ್ OBC ಜನರಲ್ ಎಲ್ಲ 79 ಸೆಂಟಿಮೀಟರ್ ಇರಬೇಕು ಎದೆ ಸುತ್ತಳತೆ. ಇವ್ರಿಗೆ 74 ಇರಬೇಕು. ಎದೆ ಕನಿಷ್ಠ ಹಿಗ್ಗುವಿಕೆ 5 ಸೆಂಟಿಮೀಟರ್ ಇರಬೇಕು. ಪರಿಶಿಷ್ಟ ಜಾತಿ ಪಂಗಡ ಅವ್ರಿಗೆ 5 ಸೆಂಟಿಮೀಟರ್ ಇದ್ದರೆ ಸಾಕು. ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ ಕನಿಷ್ಠ 150 ಸೆಂಟಿಮೀಟರ್ ಇರಬೇಕು. ಕನಿಷ್ಠ 145 ಬುಡಕಟ್ಟು ಚೆನ್ನಾಗದವ್ರಿಗೆ. ಟೋಟಲ್ ತೂಕ ಮಿನಿಮಮ್ 40 kg ಇರಬೇಕು. ಇದು 38 kg ಇರಬೇಕು. ದೈಹಿಕ ತಾಳ್ವಿಕ ಪರೀಕ್ಷೆ, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಕೂಡ ಮಾಡ್ತಾರೆ. ಪುರುಷರಿಗೆ 160,600 ಮೀಟ್ರ್ ಓಟ 7 ನಿಮಿಷದಲ್ಲಿ ಮುಗಿಸ್ಬೇಕು. ಮಹಿಳೆಯರಿಗೆ 1000 ಮೀಟರ್ ಓಟ 6 ನಿಮಿಷದೊಳಗೆ ಮುಗಿಸಿದ್ರೆ ನೀವು ಸೆಲೆಕ್ಟ್ ಆಗ್ತೀರಾ. ನಿಗದಿತ ಅರ್ಜಿ ಶುಲ್ಕ ವಿವರ. ಸಾಮಾನ್ಯ ವರ್ಗ 2A 2B 3A 3B ಅವ್ರಿಗೆ, ಪುರುಷ ಅಭ್ಯರ್ಥಿಗಳಿಗೆ 220 ರೂಪಾಯಿ, ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ತೃತೀಯ ಲಿಂಗ ಅವ್ರಿಗೆ 120 ರೂಪಾಯಿ. ಪರಿಶಿಷ್ಟ ಜಾತಿ ಪಂಗಡ ಪುರುಷರಿಗೆ 120, ಮಹಿಳೆಯರಿಗೆ 70. ಶುಲ್ಕ ಪಾವತಿಸುವ ವಿಧಾನ. ಅಭ್ಯರ್ಥಿಗಳು ಚಲನ್ ಮೂಲಕ ಈ ಪಾವತಿ ಲಭ್ಯವಿರುವ ಅಂಚೆ ಕಚೇರಿಯಲ್ಲಿ ಶುಲ್ಕ ಪಾವತಿಸ. ಈಗ ತಾನೇ STA ಎಕ್ಸಾಮ್ಗೆ ಅಂಚೆ ಮೂಲಕ ಪಾವತಿ ಮಾಡಿದಿರಲ್ಲ, ಆ ಥರ ಪಾವತಿ ಮಾಡ್ಬೋದು ನೀವು. ಅರ್ಜಿ ಸಲ್ಲಿಸಲು ದಿನಾಂಕ, ನಿಗದಿಪಡಿಸಿದ ದಿನಾಂಕ ಸ್ಟಾರ್ಟ್ ಆಗಿರೋದು, ಪ್ರಾರಂಭ ಆಗಿರೋದು ಈಗ ಡಿಸೆಂಬರ್ 1ರಲ್ಲಿ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು ಡಿಸೆಂಬರ್ 30ರೊಳಗೆ ಅಪ್ಲೈ ಮಾಡಿ, ಮರಿಬೇಡಿ. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಜನವರಿ 5. ಸೊ ಅಷ್ಟರೊಳಗಡೆ ಅಪ್ಲೈ ಮಾಡಿ, ಮರಿಬೇಡಿ. ನೋಟಿಫಿಕೇಷನ್ ಮತ್ತು ಅಪ್ಲೈ ಮಾಡೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು.